ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು ಅನ್ನೋ ಗಂಭೀರ ಆರೋಪವನ್ನ ಶ್ರೀರಾಮುಲು ಅವರು ಮಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಕಡೆಯಿಂದ ಏನಾದ್ರೂ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ನಿಜವಾ ರಾಜಶೇಖರ್ ದೇಹದಲ್ಲಿ ಗುಂಡನ್ನ ಹೊರ ತೆಗೆಯದೆ ಅವರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗುವ ಸಿದ್ಧತೆಗಳು ನಡೆದಿದ್ ನಿಜಾನ? ಇದುವರೆಗೂ ಕೂಡ ಬಳ್ಳಾರಿಯ ಬಿಮ್ಸ್ನಿಂದ ಈ ತರದ ಯಾವುದೇ ಮಾಹಿತಿಯನ್ನ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಕೊಟ್ಟಿಲ್ಲ ಅಸ್ಮಿತಾ. ಆದ್ರೆ ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ, ಮೃತ ರಾಜಶೇಖರ್ನ ದೇಹ ಹೊಕ್ಕಂತ ಗುಂಡೇನಿದೆ ಆ ಗುಂಡನ್ನ ಹೊರಗೆ ತೆಗಿಲಾರ್ದಂಗೆನೆ ಒಳಗಡೆನೆ ಮುಚ್ಚಾಕಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಒಂದ್ ಕಡೆ ಮಾಡ್ತಾರೆ. ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಇಲ್ಲಿರ್ತಕ್ಕಂತಹ ದಕ್ಷ ಅಧಿಕಾರಿಗಳಿಂದ ಆ ಒಂದು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ಬರಲಿ, ಆ ಪ್ರಕರಣ ಗಾಂಭೀರ್ಯವಾಗಿ ಇರಲಿ, ಇದ್ದಂಗೆ ಇರಲಿ ಅಂತಕ್ಕಂತಹ ವಿಚಾರದಿಂದ ಬುಲೆಟ್ ಅನ್ನ ಹೊರಗೆ ತೆಗೆದು ಬಳಿಕ ಅದನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಬುಲೆಟ್ ಅನ್ನು ಹೊರಗೆ ತೆಗೆದು ಶವ ಸಂಸ್ಕಾರ ಮಾಡಲಾಗಿದೆ ಅಂತಕ್ಕಂತಹ ಗಂಭೀರವಾದಂತಹ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡದೇ ಇದ್ರೆ ನಮ್ಮ ಕೋರ್ ಕಮಿಟಿಯ ಬಳಿ ನಾವು ಪರವಾನಗಿಯನ್ನು ಪಡೆದು, ಏನು ಬಿಜೆಪಿಯ ಕೋರ್ ಕಮಿಟಿ ಇದೆ ಆ ಬಿಜೆಪಿಯ ಕೋರ್ ಕಮಿಟಿಯ ಪರವಾನಗಿಯನ್ನು ಪಡೆದು ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂತಹ ಮೂರು ಪ್ರಮುಖವಾದಂತಹ ವಿಚಾರಗಳನ್ನ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು. ಸ್ಮಿತಾ, ಕಾದ್ ನೋಡಬೇಕಾಗಿದೆ. ನಿಜಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ, ಹಾಗೆ ನಡೆದಿದ್ದು ನಿಜ ಅಂತೇಳಿ ಪುರಾವೆಗಳನ್ನ ಏನಾದರೂ ಮಾಧ್ಯಮಗಳಿಗೆ ಶ್ರೀರಾಮುಲು ಅವರು ಕೊಟ್ರೆ ಖಂಡಿತವಾಗ್ಲೂ ಕೂಡ ಈ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಸ್ಮಿತಾ. ಇದರ ಜೊತೆಯಲ್ಲಿ ಸುರೇಶ್, ಈಗೇನು ಅರೆಸ್ಟ್ ಮಾಡಲಾಗಿದೆ ಕೆಲ ಗನ್ಮ್ಯಾನ್ಗಳನ್ನ, ಬಹುತೇಕ ಈ ಸತೀಶ್ ರೆಡ್ಡಿ ಅವರ ಗನ್ನಿಂದಲೇ ಬುಲೆಟ್ ಹಾರಿರಬಹುದು ಅನ್ನೋ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಇದರ ನಡುವೆ ಶ್ರೀರಾಮುಲು ಅವರ ಈ ಗಂಭೀರ ಆರೋಪ ಅಂದ್ರೆ ಇಡೀ ಪ್ರಕರಣವನ್ನ ರಾಜಕೀಯವಾಗಿ ಮುಚ್ಚಾಕೋ ಪ್ರಯತ್ನ ನಡೀತಾ ಇತ್ತು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ವಿಶೇಷವಾಗಿ ಭರತ್ ರೆಡ್ಡಿ ಅವರಿಗೆ ಎಷ್ಟು ಹಿನ್ನಡೆ ಆಗೋ ಸಾಧ್ಯತೆ ಇದೆ? ಶ್ರೀರಾಮುಲು ಅವರ ಆರೋಪ ನಿಜವೇ ಆಗಿದೆ? ಖಂಡಿತ ಅಸ್ಮಿತಾ, ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿತ್ತು. ಈ ಗಲಾಟೆ ಏನಿದೆ, ಈ ಗಲಾಟೆಯ ಸಂಪೂರ್ಣ ಮೈಲೇಜ್ ಇವತ್ತು ಬಿಜೆಪಿ ತಗೊಳ್ತಾ ಇದೆ. ಯಾಕೆ ಅಂತೇಳಿ ಹೇಳೋದಾದ್ರೆ, ಎಲ್ಲೆಲ್ಲೋ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರು, ಎಲ್ಲೆಲ್ಲೋ ಇದ್ದಂತಹ ಶ್ರೀರಾಮುಲು ಅವರು, ಎಲ್ಲೋ ಇದ್ದಂತಹ ಕರುಣಾಕರ್ ರೆಡ್ಡಿ ಅವರು, ಶ್ರೀರಾಮುಲು ಅವರ ಅಳಿಯ ಸುರೇಶ್ ಬಾಬು ಈ ಒಂದು ಗಲಾಟೆಯಿಂದ ಮತ್ತೆ ಒಂದಾಗ್ತಾರೆ, ಮೈಲೇಜ್ ಅನ್ನು ಕೂಡ ತಗೊಳ್ತಾರೆ. ಬಹುಶಃ 2-3 ವರ್ಷಗಳ ಕಾಲ ಇವರೆಲ್ಲರನ್ನೂ ಕೂಡಿಸಿ ಸಿಟ್ಟಿಂಗ್ ಮಾಡಿ ಬಗೆಹರಿಸಿದ್ರು ಕೂಡ ಈ ರೀತಿ ಒಂದಾಗ್ತಿರ್ಲಿಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ರಾಜಕೀಯ ಲಾಭ ಸಂಪೂರ್ಣ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ತಂಡನೇ ತಗೊಳ್ತಾ ಇದೆ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಕಾಂಗ್ರೆಸ್ನರಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ರೆ, ಬಿಜೆಪಿಯವರು ಇದರಿಂದ ಮೈಲೇಜ್ ಅನ್ನ ತಗೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ವರ್ಷಾನುಗಟ್ಟಲೆ ಜೈಲಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಲಿಕ್ಕೆ ಹೋಗದೆ ಇರತಕ್ಕಂತಹ ಹರಪನಹಳ್ಳಿಯ ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಅವರು ಬಂದು ಇಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಆ ಊಟ ಟಿಫಿನ್ ಅನ್ನ ಮಾಡಿ ನಾವು ನಿಮ್ ಜೊತೆಗೆ ಇದ್ದೇವೆ ಅಂತಕ್ಕಂತಹ ಮಾತುಗಳನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಪ್ರಕರಣದ ಮೈಲೇಜ್ ಅನ್ನ ಬಿಜೆಪಿ ಜನಾರ್ದನ್ ರೆಡ್ಡಿ ಮತ್ತು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಎರಡೆರಡು ಬಾರಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು ಅನ್ನೋ ಗಂಭೀರ ಆರೋಪವನ್ನ ಶ್ರೀರಾಮುಲು ಅವರು ಮಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಕಡೆಯಿಂದ ಏನಾದ್ರೂ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ನಿಜವಾ ರಾಜಶೇಖರ್ ದೇಹದಲ್ಲಿ ಗುಂಡನ್ನ ಹೊರ ತೆಗೆಯದೆ ಅವರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗುವ ಸಿದ್ಧತೆಗಳು ನಡೆದಿದ್ ನಿಜಾನ? ಇದುವರೆಗೂ ಕೂಡ ಬಳ್ಳಾರಿಯ ಬಿಮ್ಸ್ನಿಂದ ಈ ತರದ ಯಾವುದೇ ಮಾಹಿತಿಯನ್ನ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಕೊಟ್ಟಿಲ್ಲ ಅಸ್ಮಿತಾ. ಆದ್ರೆ ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ, ಮೃತ ರಾಜಶೇಖರ್ನ ದೇಹ ಹೊಕ್ಕಂತ ಗುಂಡೇನಿದೆ ಆ ಗುಂಡನ್ನ ಹೊರಗೆ ತೆಗಿಲಾರ್ದಂಗೆನೆ ಒಳಗಡೆನೆ ಮುಚ್ಚಾಕಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಒಂದ್ ಕಡೆ ಮಾಡ್ತಾರೆ. ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ ಇಲ್ಲಿರ್ತಕ್ಕಂತಹ ದಕ್ಷ ಅಧಿಕಾರಿಗಳಿಂದ ಆ ಒಂದು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ಬರಲಿ, ಆ ಪ್ರಕರಣ ಗಾಂಭೀರ್ಯವಾಗಿ ಇರಲಿ, ಇದ್ದಂಗೆ ಇರಲಿ ಅಂತಕ್ಕಂತಹ ವಿಚಾರದಿಂದ ಬುಲೆಟ್ ಅನ್ನ ಹೊರಗೆ ತೆಗೆದು
ಬಳಿಕ ಅದನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಬುಲೆಟ್ ಅನ್ನು ಹೊರಗೆ ತೆಗೆದು ಶವ ಸಂಸ್ಕಾರ ಮಾಡಲಾಗಿದೆ ಅಂತಕ್ಕಂತಹ ಗಂಭೀರವಾದಂತಹ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡದೇ ಇದ್ರೆ ನಮ್ಮ ಕೋರ್ ಕಮಿಟಿಯ ಬಳಿ ನಾವು ಪರವಾನಗಿಯನ್ನು ಪಡೆದು, ಏನು ಬಿಜೆಪಿಯ ಕೋರ್ ಕಮಿಟಿ ಇದೆ, ಆ ಬಿಜೆಪಿಯ ಕೋರ್ ಕಮಿಟಿಯ ಪರವಾನಗಿಯನ್ನು ಪಡೆದು ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂತಹ 3 ಪ್ರಮುಖವಾದಂತಹ ವಿಚಾರಗಳನ್ನ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು. ಸ್ಮಿತಾ, ಕಾದ್ ನೋಡಬೇಕಾಗಿದೆ. ನಿಜಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ, ಹಾಗೆ ನಡೆದಿದ್ದು ನಿಜ ಅಂತೇಳಿ ಪುರಾವೆಗಳನ್ನ ಏನಾದರೂ ಮಾಧ್ಯಮಗಳಿಗೆ ಶ್ರೀರಾಮುಲು ಅವರು ಕೊಟ್ರೆ ಖಂಡಿತವಾಗ್ಲೂ ಕೂಡ ಈ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಇದರ ಜೊತೆಯಲ್ಲೇ ಸುರೇಶ್, ಈಗೇನು ಅರೆಸ್ಟ್ ಮಾಡಲಾಗಿದೆ ಕೆಲ ಗನ್ಮ್ಯಾನ್ಗಳನ್ನ, ಬಹುತೇಕ ಈ ಸತೀಶ್ ರೆಡ್ಡಿ ಅವರ ಗನ್ನಿಂದಲೇ ಬುಲೆಟ್ ಹಾರಿರಬಹುದು ಅನ್ನೋ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಇದರ ನಡುವೆ ಶ್ರೀರಾಮುಲು ಅವರ ಈ ಗಂಭೀರ ಆರೋಪ ಅಂದ್ರೆ ಇಡೀ ಪ್ರಕರಣವನ್ನ ರಾಜಕೀಯವಾಗಿ ಮುಚ್ಚಾಕೋ ಪ್ರಯತ್ನ ನಡೀತಾ ಇತ್ತು ಅನ್ನೋದು. ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ವಿಶೇಷವಾಗಿ ಭರತ್ ರೆಡ್ಡಿ ಅವರಿಗೆ ಎಷ್ಟು ಹಿನ್ನಡೆ ಆಗುವ ಸಾಧ್ಯತೆ ಇದೆ? ಶ್ರೀರಾಮುಲು ಅವರ ಆರೋಪ ನಿಜವೇ ಆಗಿದೆ. ಖಂಡಿತ ಅಸ್ಮಿತಾ, ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿತ್ತು. ಈ ಗಲಾಟೆ ಏನಿದೆ, ಈ ಗಲಾಟೆಯ ಸಂಪೂರ್ಣ ಮೈಲೇಜ್ ಇವತ್ತು ಬಿಜೆಪಿ ತಗೊಳ್ತಾ ಇದೆ. ಯಾಕೆ ಅಂತೇಳಿ ಹೇಳೋದಾದ್ರೆ, ಎಲ್ಲೆಲ್ಲೋ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರು, ಎಲ್ಲೆಲ್ಲೋ ಇದ್ದಂತಹ ಶ್ರೀರಾಮುಲು ಅವರು, ಎಲ್ಲೋ ಇದ್ದಂತಹ ಕರುಣಾಕರ್ ರೆಡ್ಡಿ ಅವರು, ಶ್ರೀರಾಮುಲು ಅವರ ಅಳಿಯ ಸುರೇಶ್ ಬಾಬು ಈ ಒಂದು ಗಲಾಟೆಯಿಂದ ಮತ್ತೆ ಒಂದಾಗ್ತಾರೆ, ಮೈಲೇಜ್ ಅನ್ನು ಕೂಡ ತಗೊಳ್ತಾರೆ. ಬಹುಶಃ 2-3 ವರ್ಷಗಳ ಕಾಲ ಇವರೆಲ್ಲರನ್ನೂ ಕೂಡಿಸಿ ಸಿಟ್ಟಿಂಗ್ ಮಾಡಿ ಬಗೆಹರಿಸಿದ್ರು ಕೂಡ ಈ ರೀತಿ ಒಂದಾಗ್ತಿರ್ಲಿಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ರಾಜಕೀಯ ಲಾಭ ಸಂಪೂರ್ಣ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ತಂಡನೇ ತಗೊಳ್ತಾ ಇದೆ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಕಾಂಗ್ರೆಸ್ನರಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ರೆ, ಬಿಜೆಪಿಯವರು ಇದರಿಂದ ಮೈಲೇಜ್ ಅನ್ನ ತಗೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ವರ್ಷಾನುಗಟ್ಟಲೆ ಜೈಲಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಲಿಕ್ಕೆ ಹೋಗದೆ ಇರತಕ್ಕಂತಹ ಹರಪನಹಳ್ಳಿಯ ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಅವರು ಬಂದು ಇಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಆ ಊಟ ಟಿಫಿನ್ ಅನ್ನ ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತಕ್ಕಂತಹ ಮಾತುಗಳನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಪ್ರಕರಣದ ಮೈಲೇಜ್ ಅನ್ನ ಬಿಜೆಪಿ ಜನಾರ್ದನ್ ರೆಡ್ಡಿ ಮತ್ತು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 2 ಬಾರಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು ಅನ್ನೋ ಗಂಭೀರ ಆರೋಪವನ್ನ ಶ್ರೀರಾಮುಲು ಅವರು ಮಾಡ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಕಡೆಯಿಂದ ಏನಾದ್ರೂ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ನಿಜವಾ ರಾಜಶೇಖರ್ ದೇಹದಲ್ಲಿ ಗುಂಡನ್ನ ಹೊರ ತೆಗೆಯದೆ ಅವರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಕ್ಕೆ ಹೋಗುವ ಸಿದ್ಧತೆಗಳು ನಡೆದಿದ್ ನಿಜಾನ? ಇದುವರೆಗೂ ಕೂಡ ಬಳ್ಳಾರಿಯ ಬಿಮ್ಸ್ನಿಂದ ಈ ತರದ ಯಾವುದೇ ಮಾಹಿತಿಯನ್ನ ಜಿಲ್ಲಾಸ್ಪತ್ರೆ ಅಧಿಕಾರಿಗಳು ಕೊಟ್ಟಿಲ್ಲ ಅಸ್ಮಿತಾ. ಆದ್ರೆ ಶ್ರೀರಾಮುಲು ಅವರು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳೋದಾದ್ರೆ, ಮೃತ ರಾಜಶೇಖರ್ನ ದೇಹ ಹೊಕ್ಕಂತ ಗುಂಡೇನಿದೆ, ಆ ಗುಂಡನ್ನ ಹೊರಗೆ ತೆಗಿಲಾರ್ದಂಗೆನೆ ಒಳಗಡೆನೆ ಮುಚ್ಚಾಕಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅಂತಕ್ಕಂತಹ ಗಂಭೀರವಾದಂತಹ ಆರೋಪವನ್ನು ಒಂದ್ ಕಡೆ ಮಾಡ್ತಾರೆ. ಮತ್ತೊಂದ್ ಕಡೆ ನಾವು ನೋಡೋದಾದ್ರೆ, ಇಲ್ಲಿರ್ತಕ್ಕಂತಹ ದಕ್ಷ ಅಧಿಕಾರಿಗಳಿಂದ ಆ ಒಂದು ಪ್ರಕರಣಕ್ಕೆ ಮತ್ತಷ್ಟು ಪುಷ್ಟಿ ಬರಲಿ, ಆ ಪ್ರಕರಣ ಗಾಂಭೀರ್ಯವಾಗಿ ಇರಲಿ, ಇದ್ದಂಗೆ ಇರಲಿ ಅಂತಕ್ಕಂತಹ ವಿಚಾರದಿಂದ ಬುಲೆಟ್ ಅನ್ನ ಹೊರಗೆ ತೆಗೆದು ಬಳಿಕ ಅದನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ಬುಲೆಟ್ ಅನ್ನು ಹೊರಗೆ ತೆಗೆದು ಶವ ಸಂಸ್ಕಾರ ಮಾಡಲಾಗಿದೆ ಅಂತಕ್ಕಂತಹ ಗಂಭೀರವಾದಂತಹ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡದೇ ಇದ್ರೆ ನಮ್ಮ ಕೋರ್ ಕಮಿಟಿಯ ಬಳಿ ನಾವು ಪರವಾನಗಿಯನ್ನು ಪಡೆದು, ಏನು ಬಿಜೆಪಿಯ ಕೋರ್ ಕಮಿಟಿ ಇದೆ, ಆ ಬಿಜೆಪಿಯ ಕೋರ್ ಕಮಿಟಿಯ ಪರವಾನಗಿಯನ್ನು ಪಡೆದು ನಾವು ಇಲ್ಲಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂತಹ 3 ಪ್ರಮುಖವಾದಂತಹ ವಿಚಾರಗಳನ್ನ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥದ್ದು. ಸ್ಮಿತಾ, ಕಾದ್ ನೋಡಬೇಕಾಗಿದೆ. ನಿಜಕ್ಕೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಿದೆ, ಹಾಗೆ ನಡೆದಿದ್ದು ನಿಜ ಅಂತೇಳಿ ಪುರಾವೆಗಳನ್ನ ಏನಾದರೂ ಮಾಧ್ಯಮಗಳಿಗೆ ಶ್ರೀರಾಮುಲು ಅವರು ಕೊಟ್ರೆ ಖಂಡಿತವಾಗ್ಲೂ ಕೂಡ ಈ ಕೇಸ್ಗೆ ಮತ್ತಷ್ಟು ಟ್ವಿಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಇದರ ಜೊತೆಯಲ್ಲೇ ಸುರೇಶ್, ಈಗೇನು ಅರೆಸ್ಟ್ ಮಾಡಲಾಗಿದೆ ಕೆಲ ಗನ್ಮ್ಯಾನ್ಗಳನ್ನ, ಬಹುತೇಕ ಈ ಸತೀಶ್ ರೆಡ್ಡಿ ಅವರ ಗನ್ನಿಂದಲೇ ಬುಲೆಟ್ ಹಾರಿರಬಹುದು ಅನ್ನೋ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ. ಇದರ ನಡುವೆ ಶ್ರೀರಾಮುಲು ಅವರ ಈ ಗಂಭೀರ ಆರೋಪ ಅಂದ್ರೆ ಇಡೀ ಪ್ರಕರಣವನ್ನ ರಾಜಕೀಯವಾಗಿ ಮುಚ್ಚಾಕೋ ಪ್ರಯತ್ನ ನಡೀತಾ ಇತ್ತು ಅನ್ನೋದು. ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ವಿಶೇಷವಾಗಿ ಭರತ್ ರೆಡ್ಡಿ ಅವರಿಗೆ ಎಷ್ಟು ಹಿನ್ನಡೆ ಆಗುವ ಸಾಧ್ಯತೆ ಇದೆ? ಶ್ರೀರಾಮುಲು ಅವರ ಆರೋಪ ನಿಜವೇ ಆಗಿದೆ.
ಖಂಡಿತ ಅಸ್ಮಿತಾ, ಈ ಕುರಿತಂತೆ ರಿಪಬ್ಲಿಕ್ ಕನ್ನಡ ನಿನ್ನೆ ಅಷ್ಟೇ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿತ್ತು. ಈ ಗಲಾಟೆ ಏನಿದೆ, ಈ ಗಲಾಟೆಯ ಸಂಪೂರ್ಣ ಮೈಲೇಜ್ ಇವತ್ತು ಬಿಜೆಪಿ ತಗೊಳ್ತಾ ಇದೆ. ಯಾಕೆ ಅಂತೇಳಿ ಹೇಳೋದಾದ್ರೆ, ಎಲ್ಲೆಲ್ಲೋ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರು, ಎಲ್ಲೆಲ್ಲೋ ಇದ್ದಂತಹ ಶ್ರೀರಾಮುಲು ಅವರು, ಎಲ್ಲೋ ಇದ್ದಂತಹ ಕರುಣಾಕರ್ ರೆಡ್ಡಿ ಅವರು, ಶ್ರೀರಾಮುಲು ಅವರ ಅಳಿಯ ಸುರೇಶ್ ಬಾಬು ಈ ಒಂದು ಗಲಾಟೆಯಿಂದ ಮತ್ತೆ ಒಂದಾಗ್ತಾರೆ, ಮೈಲೇಜ್ ಅನ್ನು ಕೂಡ ತಗೊಳ್ತಾರೆ. ಬಹುಶಃ 2-3 ವರ್ಷಗಳ ಕಾಲ ಇವರೆಲ್ಲರನ್ನೂ ಕೂಡಿಸಿ ಸಿಟ್ಟಿಂಗ್ ಮಾಡಿ ಬಗೆಹರಿಸಿದ್ರು ಕೂಡ ಈ ರೀತಿ ಒಂದಾಗ್ತಿರ್ಲಿಲ್ಲ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ರಾಜಕೀಯ ಲಾಭ ಸಂಪೂರ್ಣ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ತಂಡನೇ ತಗೊಳ್ತಾ ಇದೆ ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಕಾಂಗ್ರೆಸ್ನರಿಗೆ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ರೆ, ಬಿಜೆಪಿಯವರು ಇದರಿಂದ ಮೈಲೇಜ್ ಅನ್ನ ತಗೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ವರ್ಷಾನುಗಟ್ಟಲೆ ಜೈಲಲ್ಲಿದ್ದಂತಹ ಜನಾರ್ದನ್ ರೆಡ್ಡಿ ಅವರನ್ನ ಮಾತಾಡಿಸಲಿಕ್ಕೆ ಹೋಗದೆ ಇರತಕ್ಕಂತಹ ಹರಪನಹಳ್ಳಿಯ ಮಾಜಿ ಶಾಸಕ ಕರುಣಾಕರ್ ರೆಡ್ಡಿ ಅವರು ಬಂದು ಇಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದು ಆ ಊಟ ಟಿಫಿನ್ ಅನ್ನ ಮಾಡಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತಕ್ಕಂತಹ ಮಾತುಗಳನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಹೇಳಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಪ್ರಕರಣದ ಮೈಲೇಜ್ ಅನ್ನ ಬಿಜೆಪಿ ಜನಾರ್ದನ್ ರೆಡ್ಡಿ ಮತ್ತು